ಸರಿ, ಎಲ್ಲರೂ ಸೇರಿದ್ದೀರಾ. ಈಗ ನಮ್ಮ ಕ್ಷೇತ್ರದ ಬೈ ಎಲೆಕ್ಷನ್ನು ನಮ್ಮ ಮುಂದಿದೆ. ಪಕ್ಷದಿಂದ ಯಾರನ್ನ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಹೌದು. ಈ ಬಾರಿ ಬಹಳ ಯೋಚನೆ ಮಾಡಿ ಸರಿ ತಪ್ಪುಗಳು ಎಲ್ಲವನ್ನೂ ತಿಳ್ಕೊಂಡು ಎಲ್ಲದರಲ್ಲೂ ಸೂಕ್ತವಾದ ಅಭ್ಯರ್ಥಿ ಅಂತ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದೀವಿ. ಅದ್ರ ಬಗ್ಗೆ ನಿಮ್ಮಗಳ ಅಭಿಪ್ರಾಯವನ್ನು ಹೇಳಬೇಕಾಗಿದೆ. ಆ ಕ್ಯಾಂಡಿಡೇಟ್ ಹೆಸರು ಲಕ್ಷ್ಮಿ. ಆ ನರಸಿಂಹಮೂರ್ತಿ ವಿರುದ್ಧ ತಿರುಗಿ ಬಿದ್ಲಲ್ಲ ಆಕೆ. ಇನ್ನು ನೋಡೋಣ, ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ರೆ ಇದು ಮಾಡ್ಬೋದಲ್ಲ. ನೋಡಿ, ಹೀಗೆ ಗುಸುಗುಸು ಚರ್ಚೆ ಮಾಡೋ ಬದಲು ನೇರವಾಗಿ ಪ್ರಶ್ನೆ ಕೇಳಿ ಚರ್ಚೆ ಮಾಡಿ. ಅಧ್ಯಕ್ಷರೇ, ಮತ್ತೆ ತಮಾಷೆ ಮಾಡ್ತಾ ಇದ್ದೀರಲ್ಲ. ಮೊನ್ನೆ ಈ ವಿಷಯ ಬಂದಾಗ ನೀವೇ ತಮಾಷೆ ಮಾಡಿ ನಕ್ಬಿಟ್ಟು ನೀವೇ ನಮ್ಮ ಪಾರ್ಟಿಲಿ ಇವ್ರಿಗಿಂತ ಉತ್ತಮವಾಗಿರೋರು, ಅನುಭವಸ್ಥರು ತುಂಬ ಜನ ಇದ್ದಾರೆ. ಇವ್ರಿಗೆ ರಾಜಕೀಯ ಗಂಧಗಳಿನೇ ಗೊತ್ತಿಲ್ಲ. ಇವರು ಹೇಗೋ ಏನೋ ಸರ್. ಅದು ಅಲ್ಲದೆ ನರಸಿಂಹಮೂರ್ತಿಯವರು ಅವ್ರ ತಮ್ಮನ್ನೇ ಸರಿ ಎಲೆಕ್ಷನ್ಗೆ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದಾರೆ. ಅವ್ರಿಗೆ ರಾಜಕೀಯದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಮುಂದೆ ನಮ್ಮ ಅಭ್ಯರ್ಥಿನ ಯಾರನ್ನಾರು ನಿಲ್ಲಿಸೋದು ಒಳ್ಳೇದಲ್ವಾ ಸರ್? ಲಕ್ಷ್ಮಿ ಅವ್ರಿಗೆ ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ. ಅದೇ ನಾನು ಹೇಳ್ತಾ ಇರೋದು, ಆಕೆ ಬೇಡ ಅಂತ. ಇವ್ರು ಸುಮ್ಮನೆ ಆಕೆನೇ ಬೇಕು ಅಂತ ಇದ್ದಾರಲ್ಲ. ನಿಮ್ಮ ಪ್ರಶ್ನೆನೂ ಸರಿ, ಆದರೆ ಅದಕ್ಕೆ ಉತ್ತರ ಇದೆ. ಮೊನ್ನೆ ಈ ವಿಚಾರ ಬಂದಾಗ ನಾನು ತಮಾಷೆ ಮಾಡಿದ್ದು ನಿಜ, ಆದರೆ ನಾನು ಬೇರೆ ರೀತಿ ಯೋಚನೆ ಮಾಡಿದೆ. ಅವ್ರ ಬಗ್ಗೆ ಪೇಪರಲ್ಲಿ ಸಂಪೂರ್ಣವಾಗಿ ಓದಿದ್ದೀವಿ, ಟಿವಿ ನ್ಯೂಸ್ನಲ್ಲಿ ಅವ್ರ ಮಾತುಗಳನ್ನು ಕೇಳಿದ್ದೀವಿ. ಅಂಥ ಧೈರ್ಯ, ಆ ಚಾರ್ಮು, ಅವ್ರ ಮಾತುಗಳು ಚಾಟಿ ಏಟು ಇದ್ದಾಗೆ. ಇಂಥ ವ್ಯಕ್ತಿನೇ ಅಲ್ವೇನ್ರಿ ನಮಗೆ ಬೇಕಾಗಿರೋದು? ಏನಂತೀರಾ? ನೋಡಿ, ಪಾರ್ಟಿನಲ್ಲಿ ಅನುಭವಸ್ಥರು ಇದ್ದಾರೆ ಅನ್ನೋ ಮಾತು ನಿಜ. ಹಾಗೆ ಲಕ್ಷ್ಮಿಯವ್ರಿಗೆ ಅನುಭವ ಇಲ್ಲ ಅನ್ನೋದು ನಿಜ. ನಿಧಾನವಾಗಿ ಕಲಿತಾರೆ ಬಿಡ್ರಿ. ಈಗ ಅನುಭವ ಮುಖ್ಯನೋ ಗೆಲ್ಲೋದು ಮುಖ್ಯನೋ? ಪಾರ್ಟಿಗೆ ಬರೋದಕ್ಕೆ ಮುಂಚೆ ನಾವೆಲ್ಲ ಅನುಭವನೇ ಇಟ್ಕೊಂಡು ಬಂದಿದ್ವಾ? ಇಲ್ಲಿಗೆ ಬಂದು ತಾನೇ ನಾವು ಕಲ್ತಿದ್ದು. ಹಾಗೆ ಅವರು ಕಲಿತಾರೆ ಬಿಡ್ರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.